ಮೇ 4ರಿಂದ ಮೇ 29ರವರೆಗೆ ಮರೆತು ಈ ತಪ್ಪುಗಳನ್ನು ಮಾಡಬೇಡಿ. ಕತ್ತರಿ ಕಾಲದ ರಹಸ್ಯಗಳೇನು ಗೊತ್ತೇ? ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಡೊಳ್ಳಕತ್ತರಿ ಮತ್ತು ನಿಜಕತ್ತರಿಗೆ ವಿಶೇಷವಾದ ಸ್ಥಾನವಿದೆ. ಈ ಕತ್ತರಿ ಸಮಯದಲ್ಲಿ ಶುಭ ಕಾರ್ಯಗಳನ್ನು ನಿರ್ವಹಿಸಲು ಯಾವುದೇ ಮುಹೂರ್ತಗಳು ಇರುವುದಿಲ್ಲ. ಈ ತಿಂಗಳು ಮೇ 4ನೇ ತಾರೀಖಿನ ಸೋಮವಾರದಿಂದ ಕತ್ತರಿ ಪ್ರಾರಂಭವಾಗಿ ಮೇ 29 ಶುಕ್ರವಾರದವರೆಗೆ ಇರುತ್ತದೆ. ಈ ಕತ್ತರಿ ಸಮಯದಲ್ಲಿ ಮರೆತೂ ಸಹ ಕೆಲವು ಕೆಲಸಗಳನ್ನು ಅಸಲಿಗೆ ಮಾಡಬಾರದು. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವುದು, ವಾಹನಗಳನ್ನು ಖರೀದಿಸುವುದು, ಗೃಹ ಪ್ರವೇಶ ಮಾಡುವುದು, ವಿವಾಹಗಳು ಇಂತಹ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಬಾರದು. ಈ ಕತ್ತರಿ ಸಮಯದಲ್ಲಿ ಎಂತಹ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಕಮೆಂಟ್ ಮಾಡಿ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ಮಾಡಬೇಕೆಂದರೆ ನಾವು ಒಂದು ಒಳ್ಳೆಯ ಶುಭ ಮುಹೂರ್ತವನ್ನು ನೋಡಿಕೊಳ್ಳುತ್ತೇವೆ. ಆದರೆ ಈ ಕತ್ತರಿ ಸಮಯದಲ್ಲಿ ಅಂದ್ರೆ ಮೇ 4ನೇ ತಾರೀಖಿನಿಂದ 29ರವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಈ ಕತ್ತರಿ ಸಮಯದಲ್ಲಿ ಎಂತಹ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಈ ಕತ್ತರಿ ಸಮಯದಲ್ಲಿ ಹೊಸದಾಗಿ ಮನೆ ಕಟ್ಟಬಾರದು. ಹೊಸ ಮನೆಗೆ ಶಂಕುಸ್ಥಾಪನೆ ಕೆಲಸಗಳನ್ನು ಮಾಡಬಾರದು. ಇದರಿಂದ ನಿಮ್ಮ ಮನೆಯ ನಿರ್ಮಾಣ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಹಾಗೆಯೇ ನಿಮ್ಮ ಮನೆಗೆ ಪಾಯಗಳನ್ನು ಅಗೆಯಬಾರದು. ಹಾಗೆಯೇ ಈ ಕತ್ತರಿಯಲ್ಲಿ ವಿವಾಹಗಳನ್ನು ಮಾಡಬಾರದು. ಹಾಗೆಯೇ ಬಹಳಷ್ಟು ಜನರು ಬಾಡಿಗೆ ಮನೆ ಬದಲಾಯಿಸುತ್ತಿರುತ್ತಾರೆ. ಆದರೆ ಈ ಕತ್ತರಿಯಲ್ಲಿ ಬಾಡಿಗೆ ಮನೆ ಬದಲಾಯಿಸಬಾರದು. ಹಾಗೆಯೇ ನೂತನ ಗೃಹ ಪ್ರವೇಶಗಳನ್ನು ಮಾಡಬಾರದು. ಹಾಗೆ ಮಾಡಿದರೆ ಆ ಮನೆಯಲ್ಲಿ ಸುಖ ಸಂತೋಷಗಳು ಕಡಿಮೆಯಾಗುತ್ತವೆ. ಇನ್ನು ಹಸಿರು ಮರಗಳನ್ನು ಈ ಸಮಯದಲ್ಲಿ ಕಡಿಯಬಾರದು. ಇದರಿಂದ ನಿಮ್ಮ ವಂಶಾಭಿವೃದ್ಧಿಗೆ ಅಡ್ಡಿ ಉಂಟಾಗುತ್ತದೆ. ಇನ್ನು ಹೊಸದಾಗಿ ವ್ಯವಹಾರಗಳನ್ನು ಪ್ರಾರಂಭಿಸುವುದು, ಹೊಸ ಶಾಪುಗಳನ್ನು ಓಪನ್ ಮಾಡುವುದರಿಂದ ನಿಮ್ಮ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭಗಳು ಬಾರದೇ ಇರಬಹುದು. ಇನ್ನು ಶುಭ ಕಾರ್ಯಗಳಿಗೆ ಮುಹೂರ್ತಗಳನ್ನು ಇಡಿಸಬಾರದು. ಮುಖ್ಯವಾಗಿ ನಿಶ್ಚಿತಾರ್ಥದ ವೇದಿಕೆಗಳು, ವಿವಾಹಗಳನ್ನು ಅಸಲಿಗೆ ಮಾಡಬಾರದು. ಹಾಗೆಯೇ ಶುಭ ಕಾರ್ಯಗಳಿಗಾಗಿ ಬಂಗಾರದ ಒಡವೆಗಳನ್ನು ಕೊಳ್ಳಬಾರದು. ಆದರೆ ಈ ಕತ್ತರಿ ಸಮಯದಲ್ಲಿ ಸೀಮಂತದ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ವ್ರತಗಳು, ಹೋಮಗಳಂತಹವುಗಳನ್ನು ಮಾಡಿಕೊಳ್ಳಬಹುದು. ಭೂಮಿಗೆ ಸಂಬಂಧಿಸಿದ ಕೆಲಸಗಳನ್ನು ಅಸಲಿಗೆ ಮಾಡಬಾರದು. ಅಂದ್ರೆ ಭೂಮಿಯನ್ನು ಅಗೆಯುವುದು, ಭೂಮಿಯನ್ನು ಅಗೆದು ಗಿಡಗಳನ್ನು ನೆಡುವುದು ಮಾಡಬಾರದು. ಹಾಗೆಯೇ ಬೀಜಗಳನ್ನು ಬಿತ್ತುವುದು, ತೋಟಗಳನ್ನು ಮಾಡುವುದು ಅಂತಹ ಕೆಲಸಗಳನ್ನು ಕೂಡ ಮಾಡಬಾರದು. ಈ ಕತ್ತರಿ ಸಮಯದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಿರ್ವಹಿಸಿದರೆ ನಿಮ್ಮ ಮನೆಗೆ ಅನಿಷ್ಟ ಉಂಟಾಗುತ್ತದೆ. ಆದ್ದರಿಂದ ಪಂಡಿತರನ್ನು ಸಂಪರ್ಕಿಸಿ ಒಂದು ಒಳ್ಳೆಯ ಶುಭ ಮುಹೂರ್ತ ಇಟ್ಟುಕೊಳ್ಳಿ. ಹಾಗೆಯೇ ದೂರ ಪ್ರಯಾಣಗಳನ್ನು ಮಾಡಬಾರದು. ಈ ಕತ್ತರಿಯಲ್ಲಿ ಸಣ್ಣ ಮಕ್ಕಳಿಗೆ ಮುಂಡನ ಮಾಡಿಸಬಾರದು. ಇದರಿಂದ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೆಯೇ ಈ ಕತ್ತರಿ ಸಮಯದಲ್ಲಿ ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಕೆಲಸಗಳನ್ನು ಕೂಡ ಮಾಡಬಾರದು. ಇನ್ನು ಭೂಮಿಯನ್ನು ಖರೀದಿಸುವುದು, ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಸುವುದು ಕೂಡ ಅಸಲಿಗೆ ಮಾಡಬೇಡಿ. ಹಾಗೆಯೇ ನಿಮ್ಮ ಹಳೆಯ ಮನೆಗೆ ದುರಸ್ತಿ ಕೆಲಸಗಳನ್ನು ಮಾಡಬಾರದು. ಮುಖ್ಯವಾಗಿ ಈ ಕತ್ತರಿಯಲ್ಲಿ ವಾಹನಗಳನ್ನು ಖರೀದಿಸಬಾರದು. ಹಾಗೆಯೇ ಸಾಕು ಪ್ರಾಣಿಗಳನ್ನು ಹೊಸದಾಗಿ ಮನೆಗೆ ತರಬಾರದು. ಆದರೆ ಈ ಕತ್ತರಿ ಸಮಯದಲ್ಲಿ ಜಪಗಳು, ಹೋಮಗಳು, ಪೂಜೆಗಳು ಮಾಡಲು ಯಾವುದೇ ನಿಷೇಧವಿಲ್ಲ. ಈ ಕತ್ತರಿ ಸಮಯದಲ್ಲಿ ಅನ್ನದಾನ, ಜಲದಾನ ಮಾಡುವುದರಿಂದ ಅನಂತವಾದ ಪುಣ್ಯಫಲ ಲಭಿಸುತ್ತದೆ. ಹಾಗೆಯೇ ಈ ಕತ್ತರಿ ಸಮಯದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ, ನದಿ ಸ್ನಾನಗಳನ್ನು ಮಾಡುವುದರಿಂದ ನಾವು ತಿಳಿಯದೆ ಮಾಡಿದ ಪಾಪಗಳೆಲ್ಲವೂ ತೊಲಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಕತ್ತರಿ ಸಮಯದಲ್ಲಿ ಸಣ್ಣ ಮಕ್ಕಳಿಗೆ ಅನ್ನಪ್ರಾಸನ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ಮೇ 17ನೇ ತಾರೀಖಿನ ಭಾನುವಾರದಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿ ಜೂನ್ 15ರವರೆಗೆ ಅಧಿಕ ಮಾಸ ಇರುತ್ತದೆ. ಈ ಅಧಿಕ ಮಾಸದಲ್ಲಿ ಕೂಡ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಇನ್ನು ಪ್ರಸ್ತುತ ವೈಶಾಖ ಮಾಸ ನಡೆಯುತ್ತಿದೆ. ಆದರೆ ಈ ವೈಶಾಖ ಮಾಸದಲ್ಲಿ ತಿಳಿದೋ ತಿಳಿಯದೆಯೋ ಕೂಡ ಕೆಲವು ತಪ್ಪುಗಳನ್ನು ಮಾಡಬಾರದು. ಅವುಗಳೆಂದರೆ ಈ ವೈಶಾಖ ಮಾಸದಲ್ಲಿ ತಲೆಗೆ ಎಣ್ಣೆ ಹಚ್ಚಿಕೊಂಡು ತಲೆಸ್ನಾನ ಮಾಡಬಾರದು. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಮುಖ್ಯವಾಗಿ ಈ ವೈಶಾಖ ಮಾಸದಲ್ಲಿ ತಾಮ್ರದ ವಸ್ತುಗಳು ಮತ್ತು ಹಿತ್ತಾಳೆ ವಸ್ತುಗಳನ್ನು ಉಪಯೋಗಿಸಬಾರದು. ಈ ಕತ್ತರಿ ಸಮಯದಲ್ಲಿ ವಿಶೇಷವಾಗಿ ಸೂರ್ಯ ಭಗವಂತನನ್ನು ಪೂಜಿಸಬೇಕು. ನಮ್ಮ ಜಾತಕದಲ್ಲಿ ಸೂರ್ಯನು ಬಲವಾಗಿದ್ದರೆ ನಮ್ಮ ಜೀವನದಲ್ಲಿ ಹಣಕ್ಕೆ ಕೊರತೆ ಇಲ್ಲದಂತೆ ಇರುತ್ತದೆ. ಈ ಕತ್ತರಿ ಸಮಯದಲ್ಲಿ ವಿಶೇಷವಾಗಿ ಸೂರ್ಯ ಭಗವಂತನನ್ನು ಪೂಜಿಸಬೇಕು.
ನಮ್ಮ ಜಾತಕದಲ್ಲಿ ಸೂರ್ಯನು ಬಲವಾಗಿದ್ದರೆ ನಮ್ಮ ಜೀವನದಲ್ಲಿ ಹಣಕ್ಕೆ ಕೊರತೆ ಇಲ್ಲದಂತೆ ಇರುತ್ತದೆ. ಆದ್ದರಿಂದ ಈ ಕತ್ತರಿ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡರೆ ಭೋಗಭಾಗ್ಯಗಳು ಒದಗಿ ಬರುತ್ತವೆ. ಈ ವೈಶಾಖ ಮಾಸವು ಶ್ರೀ ಮಹಾವಿಷ್ಣುವಿಗೆ ಬಹಳ ಪ್ರೀತಿಪಾತ್ರವಾದದ್ದು. ಆದ್ದರಿಂದ ಈ ತಿಂಗಳಲ್ಲಿ ವಿಷ್ಣು ಸಹಸ್ರನಾಮಗಳನ್ನು ಪಠಿಸಿದರೆ ಆರ್ಥಿಕ ಇಬ್ಬಂದಿಗಳು ತೊಲಗಿ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ಇನ್ನು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವವರು ಈ ವೈಶಾಖ ಮಾಸದಲ್ಲಿ ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಅಷ್ಟೈಶ್ವರ್ಯಗಳು ಆಯುರಾರೋಗ್ಯಗಳು ಉಂಟಾಗುತ್ತವೆ. ಹಾಗೆಯೇ ಈ ವೈಶಾಖ ಮಾಸದಲ್ಲಿ ನರಸಿಂಹ ಸ್ವಾಮಿಯನ್ನು ಪೂಜಿಸಿದರೆ ಶತ್ರುಬಾಧೆಗಳು ಸಾಲದ ಬಾಧೆಗಳೆಲ್ಲವೂ ತೊಲಗಿ ಹೋಗುತ್ತವೆ. ಇನ್ನು ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ತಪ್ಪದೇ ಪಾಲಿಸಬೇಕಾದ ನಿಯಮಗಳು ಮತ್ತು ಮಾಡಬಾರದ ತಪ್ಪುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಇಡೀ ಮನೆಯನ್ನು ಶುಚಿಗೊಳಿಸಿಕೊಳ್ಳಬೇಕು. ಸ್ತ್ರೀಯರು ತಲೆಸ್ನಾನ ಮಾಡಿ ಕುಂಕುಮ ಇಟ್ಟುಕೊಂಡು ಪೂಜಾ ಕೋಣೆಗೆ ಹೋಗಬೇಕು. ಪೂಜಾ ಕೋಣೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಬೇಕು. ದೀಪ ಹಚ್ಚುವಾಗ ಮೊದಲಿಗೆ ದೀಪದ ಹಣತೆಯಲ್ಲಿ ಎಣ್ಣೆ ಹೊಯ್ದು ನಂತರ ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಬೇಕು. ದೇವರ ಪೂಜೆಯಲ್ಲಿ ನೈವೇದ್ಯವಾಗಿ ಯಾವುದಾದರೂ ಒಂದು ಹಣ್ಣನ್ನು ಅರ್ಪಿಸಬೇಕು. ಆದರೆ ಬಾಳೆಹಣ್ಣನ್ನು ದೇವರಿಗೆ ಸಮರ್ಪಿಸುವಾಗ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ದೇವರಿಗೆ ಸಮರ್ಪಿಸಬೇಕು. ಹಾಗೆಯೇ ದೇವರ ಪೂಜೆಯಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ನಿವೇದಿಸಿದರೆ ಬಹಳ ಒಳ್ಳೆಯದು. ಪ್ರತಿಯೊಬ್ಬರ ಪೂಜಾ ಕೋಣೆಯಲ್ಲಿ ಖಂಡಿತವಾಗಿಯೂ ಅಕ್ಷತೆ ಇರಬೇಕು. ಪೂಜೆ ಪೂರ್ಣಗೊಂಡ ನಂತರ ದೇವರಿಗೆ ನಮಸ್ಕಾರ ಮಾಡಿಕೊಂಡು ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಪೂಜೆ ಪೂರ್ಣಗೊಂಡ ಮೇಲೆ ಖಂಡಿತವಾಗಿಯೂ 3 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಪೂಜೆ ಮಾಡುವ ಸ್ತ್ರೀಯರು ಮರೆತೂ ಸಹ ಕೂದಲು ಬಿಟ್ಟುಕೊಂಡು ಪೂಜೆ ಮಾಡಬಾರದು. ಹಾಗೆಯೇ ತಲೆಸ್ನಾನ ಮಾಡಿದ ನಂತರ ಕೂದಲಿನಿಂದ ನೀರು ಸುರಿಯುತ್ತಾ ಪೂಜೆ ಮಾಡಬಾರದು. ಹಾಗೆಯೇ ಪೂಜೆ ಮಾಡುವಾಗ ನಿಂತು ದೀಪಾರಾಧನೆ ಮಾಡಬಾರದು. ನೆಲದ ಮೇಲೆ ಪೀಠ ಅಥವಾ ಚಾಪೆ ಹಾಕಿಕೊಂಡು ದೇವರನ್ನು ಪೂಜಿಸಬೇಕು. ಇನ್ನು ದೇವರ ಪಟಗಳಿಗೆ ಪುಷ್ಪಗಳನ್ನು ಇಡುವಾಗ ಎಡಗೈಯನ್ನು ಅಸಲಿಗೆ ಉಪಯೋಗಿಸಬಾರದು. ಪ್ರತಿ ಶನಿವಾರ ಅಥವಾ ಗುರುವಾರದಂದು ಪೂಜಾ ಕೋಣೆಯನ್ನು ಕಡ್ಡಾಯವಾಗಿ ಶುಚಿಗೊಳಿಸಿಕೊಳ್ಳಬೇಕು. ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಆ ನೀರಿನಿಂದ ದೇವರ ಪಟಗಳನ್ನು ಸ್ವಚ್ಛಗೊಳಿಸಿದರೆ ಬಹಳ ಒಳ್ಳೆಯದು. ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಕೆಳಗೆ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯ ಸಂಪತ್ತು ಸ್ಥಿರವಾಗಿರುತ್ತದೆ. ಆರ್ಥಿಕ ಇಬ್ಬಂದಿಗಳಿಂದ ಬಳಲುವವರು ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೀಪದ ಎಣ್ಣೆಯಲ್ಲಿ ಒಂದು ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡಿದರೆ ಧನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡುವಾಗ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಕರ್ಪೂರದ ಪುಡಿ ಬೆರೆಸಿ ದೀಪ ಹಚ್ಚಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ತಕ್ಷಣವೇ ತೊಲಗಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಅಡಿಯಿಡುತ್ತಾಳೆ. ಹಾಗೆಯೇ ಮಹಿಳೆಯರಿಗೆ ಪೀರಿಯಡ್ಸ್ ಬಂದಾಗ ಮೊದಲ 4 ದಿನಗಳು ಪೂಜಾ ಕೋಣೆಯಿಂದ ದೂರವಿರಬೇಕು. 5ನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಇಡೀ ಮನೆಯನ್ನು ಶುಚಿಗೊಳಿಸಿ ಪೂಜಾ ಕೋಣೆಯನ್ನು ಕೂಡ ಸ್ವಚ್ಛಗೊಳಿಸಿ. ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿದರೆ ಒಳ್ಳೆಯದು. ನಿಮ್ಮ ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ಒಂದು ನೀರಿನ ಕಳಶವಿರಬೇಕು. ಇದರಿಂದ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಪ್ರವೇಶಿಸದಂತೆ ನಿಮ್ಮ ಇಡೀ ಮನೆ ದೈವಿಕ ಶಕ್ತಿಗಳಿಂದ ತುಂಬಿ ಹೋಗುತ್ತದೆ. ದೇವರಿಗೆ ಇಟ್ಟ ಹೂವುಗಳು ಒಣಗಿದ ನಂತರ ಅವುಗಳನ್ನು ತೆಗೆಯುವಾಗ ಓಂ ಚಂಡೇಶ್ವರಾಯ ನಮ ಎಂದು ಹೇಳಿ ಅಪಾದ ಪುಷ್ಪಗಳನ್ನು ತೆಗೆಯಬೇಕು. ಆಗ ಆ ಶಕ್ತಿ ನಿಮ್ಮಲ್ಲೇ ಇರುತ್ತದೆ. ಪೂಜೆಯಲ್ಲಿ ದೇವರಿಗೆ ಇಟ್ಟ ನೈವೇದ್ಯ 15 ನಿಮಿಷಗಳಿಗಿಂತ ಹೆಚ್ಚು ಕಾಲ ದೇವರ ಮುಂದೆ ಇರಬಾರದು. ಇನ್ನು ನಮ್ಮಲ್ಲಿ ಬಹಳಷ್ಟು ಮಂದಿ ಪಂಚಾಮೃತಗಳಿಂದ ದೇವರಿಗೆ ಅಭಿಷೇಕ ಮಾಡುತ್ತಾರೆ. ಒಂದೊಂದು ಪದಾರ್ಥದಿಂದ ದೇವರಿಗೆ ಅಭಿಷೇಕ ಮಾಡುವಾಗ ಒಂದೊಂದು ಕೋರಿಕೆಯನ್ನು ಕೇಳಿಕೊಂಡರೆ ನಿಮ್ಮ ಕೋರಿಕೆಗಳೆಲ್ಲವೂ ಖಂಡಿತವಾಗಿಯೂ ನೆರವೇರುತ್ತವೆ. ಇನ್ನು ಜಾತಕದಲ್ಲಿ ಶನಿ ದೋಷಗಳು ಇರುವವರು ಆಂಜನೇಯ ಸ್ವಾಮಿಗೆ ಬೆಲ್ಲ ಮತ್ತು ಕಡಲೆಕಾಳನ್ನು ನೈವೇದ್ಯವಾಗಿ ಇಟ್ಟರೆ ಶನಿ ದೋಷಗಳೆಲ್ಲವೂ ತೊಲಗಿ ಹೋಗುತ್ತವೆ. ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ದೀಪಾರಾಧನೆ ಮಾಡುವಾಗ ಕೆಂಪು ಬತ್ತಿಗಳಿಂದ ದೀಪ ಹಚ್ಚಿದರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಧನ ಬೇಕೆನ್ನುವವರು ಹಳದಿ ಬಣ್ಣದ ಬತ್ತಿಗಳಿಂದ ದೀಪ ಹಚ್ಚಿದರೆ ಧನ ಪ್ರಾಪ್ತಿ ಸಿದ್ಧಿಸುತ್ತದೆ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಎಡಗೈಯಿಂದ ಗಂಟೆಯನ್ನು ಬಾರಿಸುತ್ತಾ ಬಲಗೈಯಿಂದ ಧೂಪ ಹಾಕಬೇಕು. ಹಾಗೆಯೇ ಪೂಜಾ ಕೋಣೆಯಲ್ಲಿ ನೀವು ಹಚ್ಚುವ ದೀಪವು ದೇವರ ವಿಗ್ರಹಕ್ಕಿಂತ ಕಡಿಮೆ ಎತ್ತರದಲ್ಲಿರಬೇಕು. ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದೇ ದೇವರ ಫೋಟೋಗಳು 2 ಇದ್ದರೆ ಅವು ಒಂದಕ್ಕೊಂದು ಎದುರುಬದುರಾಗಿ ಇರಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.